ಬೆಟ್ಟದ ನಡುವೆ ಇರುವ ಈ ದೇವಸ್ಥಾನದಾಗ ಕಾಶಿಯಿಂದ ನೀರು ಬರ್ತಾವಂದ್ರೆ ನೀವು ನಂಬ್ತ್ರಿ. ಜೈ ಶ್ರೀರಾಮ್ರೆಲ್ಲ ಉತ್ತರ ಕರ್ನಾಟಕ ಮಂದಿಗ ಇವತ್ ನಾವು ಬಂದಿದ್ದು ಬೀದರ್ ಜಿಲ್ಲೆಯಲ್ಲಿ ಬರುವ ಹೊನಿಕೆರೆ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನಕ್ಕೆ. ಹೊನಿಕೆರೆ ಗ್ರಾಮ ಬೀದರ್ಲಿಂದ ಬರೀ 15 ಕಿಲೋಮೀಟರ್ ದೂರದಾಗ ಬರ್ತದ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡುವುದಾದ್ರೆ ದೇವಸ್ಥಾನವು ಸುಮಾರು ಶತಮಾನಗಳ ಹಿಂದೆ ಕಟ್ಟಿಸಿದ್ದ ಅಂತ ಹೇಳ್ತಾರ. ಪ್ರಮುಖವಾಗಿ ದೇವಸ್ಥಾನದ ಕೆಳಭಾಗದಲ್ಲಿ ಒಂದು ಕಲ್ಯಾಣಿ ಇದ್ದು ಆ ಕಲ್ಯಾಣಿದಲ್ಲಿರುವ ನೀರು ಕೊಂಡರೆ ನಮಗ್ ಸಾಕ್ಷಾತ್ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಸಿಕ್ಕಿದಂಗ ಅಂತಾರ. ಹಾಗೆ ಕಲ್ಯಾಣಿಯಿಂದ ದೇವರ ಗರ್ಭಗುಡಿ ಒಳಗೆ ಹೋಗ್ಲಕ್ಕ ನಮ್ಗೆ 108 ಮೆಟ್ಟಿಲುಗಳನ್ನೊಳಗ್ ಸಿಗ್ತಾವ. ಯಾರೆಲ್ಲ ಭಕ್ತಾದಿಗಳು ದೇವರ ಬಲ್ಲ ಹರಿಕೆ ಕೇಳ್ಕೊತಾರಲ್ಲ ಅಂತವ್ರು ಬಂದು ದೇವಸ್ಥಾನದ ಮೆಟ್ಟಿಲುಗಳಿಗೆ ದೀಪ ಇಕ್ಕಿ ಹರಿಕೆ ಮುಟ್ಟಿಸ್ತಾರ. ಅದು ಇಲ್ಲಿನ ಪದ್ಧತಿ ಅದ. ದೇವಸ್ಥಾನದ ಮುಂಭಾಗದಿಂದ ಬರುವಾಗ ನಮಗ್ ದೇವಸ್ಥಾನದ ಆವರಣದ ಒಂದು ಹುಲಿ ನೋಡ್ಲಿಕ್ಕೆ ಸಿಗ್ತದ. ಆ ಹುಲಿಗೆ ಅಲ್ಯಾಕ್ ಸ್ಥಾಪನೆ ಮಾಡಿರಂದ್ರ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಆ ಹುಲಿ ಭೇಟಿ ಆಡಿತಂತ. ಅದ್ರ ಸಲುವಾಗಿ ಆ ಹುಲಿಗೆ ದೇವಸ್ಥಾನದ ಆವರಣದಾಗ ಸ್ಥಾಪನೆ ಮಾಡ್ಯಾರ. ಇನ್ನು ಈ ದೇವಸ್ಥಾನಕ್ಕೆ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಭಕ್ತಾದಿಗಳು ಬರ್ತಾರ. ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ಎಂದು ಈ ದೇವಸ್ಥಾನದಾಗ ಭಕ್ತಾದಿಗಳು ಸಾಲಾಗಿ ಬರ್ತಾರ. ನಿಮ್ಗೇನ್ರ ನಮ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಫಾಲೋ ಮಾಡ್ರಿ, ನಿಮ್ ಫ್ಯಾಮಿಲಿಗ ಫ್ರೆಂಡ್ಸ್ಗ ಶೇರ್ ಮಾಡ್ರಿ. ಮತ್ ಸಿಗರ್ ಮುಂದಿನ ವಿಡಿಯೋದಾಗ. ಜೈ ಶ್ರೀರಾಮ್, ವಂದೇ ಮಾತರಂ.